ಡೇಲ್ ಕಾರ್ನೆಗಿರವರ ಔಟ್ ಟು ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್ ಪುಸ್ತಕವು ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸಿದ ಒಂದು ಅದ್ಭುತ ಕೃತಿ. ಈ ಪುಸ್ತಕದ ಅತ್ಯಂತ ಪ್ರಮುಖ ಹಾಗೂ ಆಸಕ್ತಿದಾಯಕ ಪಾಠಗಳನ್ನು ಪ್ರಾಯೋಗಿಕ ಉದಾಹರಣೆಗಳೊಂದಿಗೆ ಇಲ್ಲಿ ವಿವರಿಸಲಾಗಿದೆ. ಹಿಂದಿನ ದಿನದಲ್ಲಿ ಮಾತ್ರ ಜೀವಿಸಿ, ಡೇ ಟೈಟ್ ಕಂಪಾರ್ಟ್ಮೆಂಟ್ಸ್. ನಾವು ಮಾಡುವಂಥ ಅತಿ ದೊಡ್ಡ ತಪ್ಪು ಎಂದರೆ ನಿನ್ನೆಯ ಕೈ ನೆನಪುಗಳ ಬಗ್ಗೆ ಕೊರಗುವುದು ಮತ್ತು ನಾಳೆಯ ಭವಿಷ್ಯದ ಬಗ್ಗೆ ಭಯಪಡುವುದು. ಹಡಗಿನಲ್ಲಿ ನೀರು ಒಳಬರದಂತೆ ಪ್ರತ್ಯೇಕ ಬಾಗಿಲುಗಳಿರುವಂತೆ, ಅಂದರೆ ಕಂಪಾರ್ಟ್ಮೆಂಟ್ಸ್ಗಳಿರುವಂತೆ ನಮ್ಮ ಜೀವನವನ್ನು ಇಂದಿನ 24 ಗಂಟೆಗಳಿಗೆ ಮಾತ್ರ ಸೀಮಿತಗೊಳಿಸಬೇಕು. ಸರ್ ವಿಲಿಯಂ ಓಸ್ಲರ್ ಎಂಬ ಪ್ರಸಿದ್ಧ ವೈದ್ಯರ ಉದಾಹರಣೆಯನ್ನು ಕಾರ್ನೆಗಿ ನೀಡುತ್ತಾರೆ. ಅವರು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು, ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ಕೇವಲ ಇಂದಿನ ದಿನದ ಬಗ್ಗೆ ಮಾತ್ರ ಗಮನ ಹರಿಸಿ. ನಿನ್ನೆ ಮತ್ತು ನಾಳೆಯನ್ನು ಬ್ಲಾಕ್ ಮಾಡಿ, ಕೇವಲ ಇವತ್ತು ನಿಮ್ಮ ಕೈಯಲ್ಲಿದ್ದಷ್ಟು ಅತ್ಯುತ್ತಮವಾಗಿ ಕೆಲಸ ಮಾಡಿ. ಅಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಾನು ಇವತ್ತಿನ ದಿನವನ್ನು ಮಾತ್ರ ಅತ್ಯುತ್ತಮವಾಗಿ ಕಳೆಯುತ್ತೇನೆ, ನಾಳೆಯ ಸಮಸ್ಯೆಗಳನ್ನು ನಾಳೆ ನೋಡಿಕೊಳ್ಳೋಣ ಎಂದು ನಿರ್ಧರಿಸಿ. ಮಲಗುವವರೆಗಿನ ನಿಮ್ಮ ಇಂದಿನ ಜವಾಬ್ದಾರಿಗಳತ್ತ ಮಾತ್ರ ಗಮನ ಕೊಡಿ. ಚಿಂತೆಯನ್ನು ದೂರ ಮಾಡುವಂಥ ಮ್ಯಾಜಿಕ್ ಫಾರ್ಮುಲಾ. ಯಾವುದೇ ದೊಡ್ಡ ಸಮಸ್ಯೆ ಇದ್ದರೂ ಅದನ್ನು ಎದುರಿಸಲು 3 ಹಂತದ ಸೂತ್ರವನ್ನು ಲೇಖಕರು ನೀಡುತ್ತಾರೆ. ಅಂದರೆ ನಂಬರ್ 1, ಇದರಲ್ಲಿ ಆಗಬಹುದಾದ ಅತ್ಯಂತ ಕೆಟ್ಟ ಪರಿಣಾಮವೇನು ಎಂದು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ನಂಬರ್ 2, ಆ ಕೆಟ್ಟ ಪರಿಣಾಮವನ್ನು ಮಾನಸಿಕವಾಗಿ ಒಪ್ಪಿಕೊಳ್ಳಿ. ನಂಬರ್ 3, ಈಗ ಆ ಕೆಟ್ಟ ಪರಿಸ್ಥಿತಿಯನ್ನು ಸುಧಾರಿಸಲು ಅಥವಾ ಸರಿಪಡಿಸಲು ಏನು ಮಾಡಬಹುದೆಂದು ಯೋಚಿಸಿ ಕೆಲಸ ಶುರು ಮಾಡಿ. ಉದಾಹರಣೆಗೆ ಆಧುನಿಕ ಏರ್ ಕಂಡೀಷನರ್ ಅಂದರೆ AC ಕಂಡುಹಿಡಿದಂಥ ವಿಲ್ಲಿಸ್ ಕ್ಯಾರಿಯರ್ ಒಮ್ಮೆ ತಮ್ಮ ಕಂಪನಿಯಲ್ಲಿ ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸುವಂಥ ಹಂತದಲ್ಲಿದ್ದರು. ಆಗ ಅವರು ಈ 3 ಪ್ರಶ್ನೆಗಳನ್ನು ಕೇಳಿಕೊಂಡರು. ಆಗಬಹುದಾದ ಕೆಟ್ಟದು ಎಂದರೆ $20,000 ನಷ್ಟವಾಗಬಹುದು ಮತ್ತು ಅವರ ಕೆಲಸ ಹೋಗಬಹುದು. ಅವರು ಅದನ್ನು ಒಪ್ಪಿಕೊಂಡು ಶಾಂತರಾದರು. ನಂತರ ಆ ನಷ್ಟವನ್ನು ಕಡಿಮೆ ಮಾಡಲು ಯೋಚಿಸಿ ಹೊಸ ಯಂತ್ರಗಳನ್ನು ಅಳವಡಿಸಿದ್ರು. ಕೊನೆಗೆ ಕಂಪನಿಗೆ ನಷ್ಟದ ಬದಲು $15,000 ಲಾಭವೇ ಆಯಿತು. ಸೊ ನಿಮಗೆ ಯಾವುದಾದರೂ ವಿಚಾರದಲ್ಲಿ ಅತಿಯಾದ ಚಿಂತೆ ಆದಾಗ ಒಂದು ಪೇಪರ್ ತೆಗೆದುಕೊಂಡು ಇದರಲ್ಲಿ ಆಗಬಹುದಾದ ಕೆಟ್ಟದ್ದೇನು ಎಂದು ಬರೆಯಿರಿ. ನಂತರ ಅದನ್ನು ಒಪ್ಪಿಕೊಂಡು ಪರಿಹಾರದ ಕಡೆ ತಕ್ಷಣ ಗಮನ ಹರಿಸಿ. ನೆಕ್ಸ್ಟ್, ಯಾವಾಗಲೂ ಬ್ಯುಸಿಯಾಗಿರಿ. ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ಖಾಲಿ ಮೆದುಳು ದೆವ್ವದ ಕಾರ್ಖಾನೆ ಎನ್ನುವ ಮಾತಿದೆ. ನಮ್ಮ ಮೆದುಳು ಒಂದೇ ಸಮಯದಲ್ಲಿ 2 ವಿಷಯಗಳನ್ನು ಒಟ್ಟಿಗೆ ಯೋಚಿಸಲು ಸಾಧ್ಯವಿಲ್ಲ. ನೀವು ಕೆಲಸದಲ್ಲಿ ಮಗ್ನರಾದಾಗ ಚಿಂತೆ ತಾನಾಗಿಯೇ ಓಡಿ ಹೋಗುತ್ತದೆ. ಉದಾಹರಣೆಗೆ 2ನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾ ಇದ್ರು. ಇಡೀ ದೇಶದ ಜವಾಬ್ದಾರಿ ಅವರ ಮೇಲಿತ್ತು. ಯಾರೋ ಒಬ್ಬರು ನಿಮಗೆ ಇಷ್ಟೆಲ್ಲ ಟೆನ್ಷನ್ ಇದೆಯಲ್ಲ, ಚಿಂತೆ ಆಗುವುದಿಲ್ಲವೇ ಎಂದು ಕೇಳಿದಾಗ ಚರ್ಚಿಲ್ ಉತ್ತರಿಸಿದರು, ನನಗೆ ಚಿಂತಿಸಲು ಸಮಯವೇ ಎಲ್ಲಿದೆ, ನಾನು ತುಂಬ ಬ್ಯುಸಿ ಇದ್ದೇನೆ ಅಂತ. ಸೊ ಮನಸ್ಸಿಗೆ ನಿಮಗೆ ಬೇಸರವಾದಾಗ ಅಥವಾ ಭವಿಷ್ಯದ ಬಗ್ಗೆ ನಿಮಗೆ ಭಯ ಕಾಡಿದಾಗ ಮನೆಯನ್ನು ಶುಚಿಗೊಳಿಸಿ, ತೋಟಗಾರಿಕೆ ಮಾಡಿ, ಪುಸ್ತಕ ಓದಿ ಅಥವಾ ನಿಮ್ಮ ನೆಚ್ಚಿನ ಆಟವಾಡಿ. ಮೈ ಮನಸ್ಸುಗಳಿಗೆ ಕೆಲಸ ಕೊಟ್ಟರೆ ಚಿಂತೆ ತಾನಾಗೆ ದೂರವಾಗುತ್ತದೆ. ನೆಕ್ಸ್ಟ್, ಚೆಲ್ಲಿದ ಹಾಲಿಗೆ ಅಳಬೇಡಿ. ಡೋಂಟ್ ಕ್ರೈ ಓವರ್ ಸ್ಪಿಲ್ಡ್ ಮಿಲ್ಕ್. ಹಾಗೆ ಹೋದಂಥ ಕೆಟ್ಟ ಘಟನೆಗಳನ್ನು ಬದಲಾಯಿಸಲು ದೇವರು ಸೇರಿದಂತೆ ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ನೆನಪಿಸಿಕೊಂಡು ಮತ್ತೆ ಮತ್ತೆ ಕೊರಗುವುದು ದೊಡ್ಡ ಮೂರ್ಖತನ. ಲೇಖಕರು ಇಲ್ಲಿ ಮರದ ಕೊರಡನ್ನು ಉದಾಹರಣೆಯಾಗಿ ನೀಡುತ್ತಾರೆ. ಮರವನ್ನು ಗರಗಸದಿಂದ ಕೊಯ್ಯಬಹುದು, ಆದರೆ ಈಗಾಗಲೇ ಪುಡಿಯಾಗಿರುವಂಥ ಮರದ ಧೂಳನ್ನು ಮತ್ತೆ ಕೊಯ್ಯಲು ಸಾಧ್ಯವೇ? ಖಂಡಿತ ಇಲ್ಲ. ಪಾಸ್ಟ್ ಅಂದರೆ ಗತಕಾಲವೂ ಕೂಡ ಹಾಗೆಯೇ. ಹಾಗೆ ಹೋದಂಥ ವಿಷಯಗಳ ಬಗ್ಗೆ ಚಿಂತಿಸುವುದು ಮರದ ಧೂಳನ್ನು ಕೊಯ್ಯಲು ಪ್ರಯತ್ನಿಸಿದಷ್ಟೇ ವ್ಯರ್ಥ. ಸೊ ನಿಮ್ಮಿಂದ ಏನಾದರೂ ತಪ್ಪು ನಡೆದಿದ್ದರೆ ಅದರಿಂದ ಪಾಠ ಕಲಿಯಿರಿ. ನಾನು ಹಾಗೆ ಮಾಡಬಾರದಿತ್ತು, ಹೀಗೆ ಮಾಡಬೇಕಿತ್ತು ಎಂದು ನಿಮ್ಮನ್ನು ನೀವೇ ದೂಷಿಸಿಕೊಳ್ಳುತ್ತಾ ಹಿಂದಿನ ನೆಮ್ಮದಿ ಹಾಳು ಮಾಡಿಕೊಳ್ಳಬೇಡಿ. ಮುಂದೆ ಸಾಗಿ. ನೆಕ್ಸ್ಟ್, ಇತರರಿಂದ ಕೃತಜ್ಞತೆಯನ್ನು ನಿರೀಕ್ಷಿಸಬೇಡಿ. ಎಕ್ಸ್ಪೆಕ್ಟ್ ಇನ್ಗ್ರಾಟಿಟ್ಯೂಡ್. ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ಅವರು ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ನಮ್ಮನ್ನು ಹೊಗಳಬೇಕು ಎಂದು ನಿರೀಕ್ಷಿಸುತ್ತೇವೆ. ಅದು ಸಿಗದಿದ್ದಾಗ ನಮಗೆ ಬಹಳ ಬೇಸರವಾಗುತ್ತದೆ. ಮನುಷ್ಯನ ಸಹಜ ಗುಣವೇ ಆ ರೀತಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಯೇಸು ಕ್ರಿಸ್ತನು 10 ಕುಷ್ಠರೋಗಿಗಳನ್ನು ಗುಣಪಡಿಸಿದಾಗ ಕೇವಲ ಒಬ್ಬ ರೋಗಿ ಮಾತ್ರ ಹಿಂತಿರುಗಿ ಆತನಿಗೆ ಧನ್ಯವಾದ ಹೇಳಿದನು. ಸಾಕ್ಷಾತ್ ದೇವಮಾನವನಿಗೆ ಆ ಪರಿಸ್ಥಿತಿ ಎದುರಾದರೆ ಸಾಮಾನ್ಯ ಮನುಷ್ಯರಾದ ನಿಮ್ಮ ಲೆಕ್ಕವೇನು ಎಂದು ಲೇಖಕರು ಪ್ರಶ್ನಿಸುತ್ತಾರೆ. ಸೊ ಇತರರಿಗೆ ಸಹಾಯ ಮಾಡುವಾಗ ಅವರಿಂದ ಏನನ್ನು ನಿರೀಕ್ಷಿಸಬೇಡಿ. ಸಹಾಯ ಮಾಡುವುದರಲ್ಲಿರುವ ಅಥವಾ ಕೊಡುವುದರಲ್ಲಿರುವ ಆನಂದವನ್ನು ಮಾತ್ರ ಸವಿಯಿರಿ. ಒಟ್ಟಾರೆ ಚಿಂತೆ ಎಂಬುದು ಕ್ಯಾನ್ಸರ್ಗಿಂತ ಭೀಕರವಾದ ಕಾಯಿಲೆ. ಅದು ನಮ್ಮ ಆರೋಗ್ಯ ಮತ್ತು ನೆಮ್ಮದಿ ಎರಡನ್ನೂ ನಾಶ ಮಾಡುತ್ತದೆ. ನಿಮ್ಮ ಕೈಯಲ್ಲಿ ಬದಲಾಯಿಸಲು ಸಾಧ್ಯವಿರುವಂಥ ವಿಚಾರಗಳ ಬಗ್ಗೆ ಮಾತ್ರ ಕೆಲಸ ಮಾಡಿ. ಬದಲಾಯಿಸಲು ಸಾಧ್ಯವಾಗದಂಥ ವಿಚಾರಗಳನ್ನು ದೇವರ ಅಥವಾ ಪ್ರಕೃತಿಯ ಇಚ್ಛೆ ಎಂದು ಒಪ್ಪಿಕೊಂಡು ಬಿಡಿ.